Okay, today we are going to the next concept of the same chapter, electric potential due to an electric dipole. Potential ಅಂದರೆ ಏನು ಅಂತ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ದೀವಿ. ಇಲ್ಲೊಂದು ಡೈಪೋಲ್ ಇದೆ, there is a negative charge and there is positive charge. It is separated by a certain distance. This is center of the dipole. ಮತ್ತು ಈ ಪಾಯಿಂಟಲ್ಲಿ ಈ ಡೈಪೋಲಿಂದಾಗಿ ಎಷ್ಟು ಪೊಟೆನ್ಷಿಯಲ್ ಇದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ದೇರ್ ಫೋರ್ ಸೆಂಟರ್ ಆಫ್ ದ ಡೈಪೋಲಿಂದ ಇಲ್ಲಿಗಿರೋ ಈ ಪೊಸಿಷನಿಗೆ ಐ ವಿಲ್ ಡ್ರಾ ಎ ಸ್ಟ್ರೈಟ್ ಲೈನ್ ಜಸ್ಟ್ ಲೈಕ್ ದಿಸ್. ಈ ಡಿಸ್ಟೆನ್ಸನ್ನು ಆರ್ ಅಂತ ರೆಪ್ರೆಸೆಂಟ್ ಮಾಡ್ಕೋತೀನಿ, ಸೆಂಟರ್ ಆಫ್ ದ ಡೈಪೋಲಿಂದ ಈ ಪಾಯಿಂಟ್ಗಿರೋ ಡಿಸ್ಟೆನ್ಸನ್ನು. ಮತ್ತು ಇಟ್ ಈಸ್ ವೆರಿ ಕ್ಲಿಯರ್ ಫ್ರಮ್ ದ ಡಯಾಗ್ರಾಮ್, ಲೆಂತ್ ಆಫ್ ದ ಡೈಪೋಲು ಈ ಡಿಸ್ಟೆನ್ಸ್ ಜೊತೆಗೆ ಒಂದಷ್ಟು ಆ್ಯಂಗಲನ್ನು ಮಾಡ್ಕೊಂಡಿದೆ, ಆ್ಯಂಗಲನ್ನು ತೀಟಾ ಅಂತ ಇಟ್ಕೊಳ್ಳುವ. ಈ ಲೆಂತ್ ಆಫ್ ದ ಡೈಪೋಲ್ನ ಟೋಟಲ್ ಆಗಿ ನಾನು 2L ಅಂತ ತಗೋತೀನಿ, ಸಚ್ ದ್ಯಾಟ್ ಸೆಂಟರಿಂದ ಒಂದು ಚಾರ್ಜ್ಗಿರುವಂಥ ಈ ಡಿಸ್ಟೆನ್ಸನ್ನು L ಅಂತಾನೋ, ಅದೇ ಸೆಂಟ್ರಿಂದ ಇಲ್ಲಿಗಿರೋ ಈ ಚಾರ್ಜ್ಗಿರೋ ಡಿಸ್ಟೆನ್ಸನ್ನು ಮತ್ತೆ L ಅಂತಲೇ ಇಟ್ಕೋಬೇಕು. ಸೊ L ಈಸ್ ಬೇಸಿಕಲಿ ಹಾಫ್ ಆಫ್ ದ ಲೆಂತ್ ಆಫ್ ದಿ ಡೈಪೋಲ್. ಹಾಗಾದರೆ ಈ ಪಾಯಿಂಟಲ್ಲಿ ಪೊಟೆನ್ಷಿಯಲ್ ಎಷ್ಟಿದೆ ಅಂತ ನಾವು ಫೈಂಡ್ ಔಟ್ ಮಾಡಲಿಕ್ಕೆ ಈ ಡಯಾಗ್ರಾಮ್ನ ನಾನು ಫಸ್ಟ್ ಕಂಪ್ಲೀಟ್ ಮಾಡ್ತೀನಿ. ಈ ಆರನ್ನು ಬ್ಯಾಕ್ವರ್ಡ್ ಎಕ್ಸ್ಟೆಂಡ್ ಮಾಡಿಕೊಳ್ಳುವ. ಫಾರ್ ಎಕ್ಸಾಂಪಲ್ ಲೈಕ್ ದಿಸ್, ಈ ಥರ ಎಕ್ಸ್ಟೆಂಡ್ ಮಾಡಿಕೊಂಡೆ. ಈಗ ಈ ನೆಗೆಟಿವ್ ಚಾರ್ಜಿಂದ ಈ ಪಾಯಿಂಟ್ಗಿರುವಂಥ ಡಿಸ್ಟೆನ್ಸನ್ನು ಗುರುತು ಮಾಡ್ಕೋತೀನಿ. ಇಟ್ ಈಸ್ ದ ಡಿಸ್ಟೆನ್ಸ್, ಓಕೆ, ದ ಡಿಸ್ಟೆನ್ಸ್ ಫ್ರಮ್ ನೆಗೆಟಿವ್ ಚಾರ್ಜ್ ಟು ದಿಸ್ ಪಾಯಿಂಟ್. ದಿಸ್ ಇಸ್ ವೇರ್ ವಿ ಆರ್ ಕ್ಯಾಲ್ಕುಲೇಟಿಂಗ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಸಿಮಿಲರ್ಲಿ ಪಾಸಿಟಿವ್ ಚಾರ್ಜಿಂದ ಇಲ್ಲಿಗೆ ಎಷ್ಟು ಅಂತಷ್ಟು ಡಿಸ್ಟೆನ್ಸ್ ಇರುತ್ತೆ, ಆ ಡಿಸ್ಟೆನ್ಸನ್ನು ಹೀಗೆ ಗುರುತು ಮಾಡ್ಕೋತೀನಿ. ಈಗ ನನಗೆ ಈ ಪಾಯಿಂಟಲ್ಲಿ ಪೊಟೆನ್ಷಿಯಲ್ ಬೇಕು ಅಂದರೆ ಪೊಟೆನ್ಷಿಯಲ್ ಡ್ಯೂ ಟು ನೆಗೆಟಿವ್ ಚಾರ್ಜ್ ಇಲ್ಲಿ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು, ಪೊಟೆನ್ಷಿಯಲ್ ಡ್ಯೂ ಟು ಪಾಸಿಟಿವ್ ಚಾರ್ಜ್ ಇಲ್ಲಿ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಅವೆರಡನ್ನು ಆ್ಯಡ್ ಮಾಡಿದ್ರೆ ಯು ವಿಲ್ ಗೆಟ್ ದ ಟೋಟಲ್ ಪೊಟೆನ್ಷಿಯಲ್ ಅಟ್ ದಿಸ್ ಪಾಯಿಂಟ್ ಡ್ಯೂ ಟು ಡೈಪೋಲ್. ಈಗ ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸು, ಪಾಸಿಟಿವ್ ಚಾರ್ಜಿಂದ ಈ ಪಾಯಿಂಟಿಗಿರೋ ಡಿಸ್ಟೆನ್ಸನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಈ ಡಯಾಗ್ರಾಮ್ ನನಗೆ ಬೇಕಾಗತ್ತೆ. ಸೊ ಇಟ್ ಈಸ್ ವೆರಿ ಸಿಂಪಲ್. ನೋಡಿ, ಈ ನೆಗೆಟಿವ್ ಚಾರ್ಜಿಂದ ಈ ಲೈನಿಗೆ, ಇಲ್ಲಿ ಬಂದಿರುವಂಥ ಈ ಲೈನಿಗೆ ಒಂದು ಪರ್ಪೆಂಡಿಕ್ಯುಲರ್ನ ಡ್ರಾ ಮಾಡ್ಕೋತೀನಿ ನಾನು. ಸೊ ನೋಡಿ, ಪರ್ಪೆಂಡಿಕ್ಯುಲರ್ನ ಡ್ರಾ ಮಾಡಿಕೊಂಡೆ. ಓಕೆ, ಇದೇ ಪರ್ಪೆಂಡಿಕ್ಯುಲರ್. ಸಿಮಿಲರ್ಲಿ ಈ ಪಾಸಿಟಿವ್ ಚಾರ್ಜಿಂದ ಅದೇ ಲೈನಿಗೆ ಪರ್ಪೆಂಡಿಕ್ಯುಲರ್ನ ಡ್ರಾ ಮಾಡ್ಕೋತೀನಿ ನಾನು. ಸೊ ಇಲ್ಲೊಂದು ಪರ್ಪೆಂಡಿಕ್ಯುಲರ್ನ ಡ್ರಾ ಮಾಡಿದೆ. ಇದು 90 ಡಿಗ್ರಿ ಆಗಿದೆ. ಸೊ ನನಗೆ ಎರಡು ರೈಟ್ ಆ್ಯಂಗಲ್ ಟ್ರಯಾಂಗಲ್ಗಳು ಸಿಕ್ಕಿದೆ. ಈ ತೀಟಾ ಅಂದರೆ ಏನು ಅಂತ ಆಲ್ರೆಡಿ ಹೇಳಿದೆ ನಾನು. ಸೊ ದೇರ್ ಫೋರ್ ಈ ತೀಟಾಗೆ ಈಕ್ವಲೆಂಟ್ ಆಗಿ ಈ ತೀಟಾ ಬರುತ್ತೆ. ಸೊ ಬೋತ್ ಆರ್ ಈಕ್ವಲ್ ಟು ತೀಟಾ. ಆ್ಯಂಡ್ ಫ್ರಮ್ ದೀಸ್ ಟು ರೈಟ್ ಆ್ಯಂಗಲ್ ಟ್ರಯಾಂಗಲ್, ಇದು ತೀಟಾ ಆದರೆ ಇದು ಅಪೋಸಿಟ್ ಸೈಡ್ ಆಗುತ್ತೆ, ಇದು ಈ ಸೈಡನ್ನು ನಾವು ಬರ್ಕೋಬೋದು. ಸೊ ಯು ಕ್ಯಾನ್ ರೈಟ್ ದಿಸ್ ಸೈಡ್ ಆ್ಯಸ್ L ಇಂಟು ಕಾಸ್ ತೀಟಾ ಅಂತ ಬರೀಬೋದು, ಇದಿಷ್ಟನ್ನು. ಅದೇ ಥರ ಇಲ್ಲಿರುವಂಥದ್ದನ್ನು ಕೂಡ ಫ್ರಮ್ ದಿಸ್ ರೈಟ್ ಆ್ಯಂಗಲ್ ಟ್ರಯಾಂಗಲ್, ಇಫ್ ಯು ಸಿಂಪ್ಲಿ ಪುಟ್ ದಿಸ್ ಇಸ್ ತೀಟಾ, ಕಾಸ್ ತೀಟಾನ ನೀವು ಅಪ್ಲೈ ಮಾಡಿಕೊಂಡ್ರೆ ಇಲ್ಲಿಂದ ಇಲ್ಲಿಗಿರೋ ಲೆಂತನ್ನು ಒನ್ಸ್ ಅಗೈನ್ L ಕಾಸ್ ತೀಟಾ ಅಂತ ತಗೋಬೋದು. ಸೊ ಇಲ್ಲಿ ಡಿಸ್ಟೆನ್ಸ್ಗಳನ್ನ ಕನ್ಫ್ಯೂಸ್ ಆಗಬಾರ್ದು. ಆರ್ ಈಸ್ ದ ಡಿಸ್ಟೆನ್ಸ್ ಫ್ರಮ್ ಸೆಂಟರ್ ಆಫ್ ದ ಡೈಪೋಲ್ ಟು ದಿಸ್ ಪಾಯಿಂಟ್, ಈ ಪಾಯಿಂಟಿಗಿರೋ ಡಿಸ್ಟೆನ್ಸ್, ಅದನ್ನು ಆರ್ ಅಂತ ರೆಪ್ರೆಸೆಂಟ್ ಮಾಡಿದ್ದೀನಿ. ಅದರಲ್ಲಿ ಇದಿಷ್ಟು L ಕಾಸ್ ತೀಟಾ ಬರುತ್ತೆ, ಇದು ಕೂಡ L ಕಾಸ್ ತೀಟಾ ಬರುತ್ತೆ. ಹಾಗಾದರೆ ಈ ಪಾಯಿಂಟಲ್ಲಿ ಪೊಟೆನ್ಷಿಯಲ್ ಎಷ್ಟಿದೆ ಅಂತ ಈಗ ಕ್ಯಾಲ್ಕುಲೇಟ್ ಮಾಡೋಣ. ಈಗ ಫಸ್ಟು ಪೊಟೆನ್ಷಿಯಲ್ ಅಟ್ ದಿಸ್ ಪಾಯಿಂಟ್, ಈ ಪಾಯಿಂಟನ್ನು ಸುಮ್ಮನೆ ಎ ಅಂತ ಇಟ್ಕೊಳ್ಳಿ. ಈಗ ಬರಿತಾ ಹೋಗ್ತೀನಿ. ಪೊಟೆನ್ಷಿಯಲ್ ಅಟ್ ದ ಪಾಯಿಂಟ್ ಎ ಡ್ಯೂ ಟು ಅ ನೆಗೆಟಿವ್ ಚಾರ್ಜ್. ಇಲ್ಲ ನೆಗೆಟಿವ್ ಚಾರ್ಜ್ ಇದೆ ಡೈಪೋಲಲ್ಲಿ, ಅದರಿಂದ ಇಲ್ಲಿ ಪೊಟೆನ್ಷಿಯಲ್ ಎಷ್ಟಿದೆ ಅಂತ ಬರ್ಕೋತೀನಿ. ಪೊಟೆನ್ಷಿಯಲ್ ಡ್ಯೂ ಟು ಪಾಯಿಂಟ್ ಚಾರ್ಜ್ಗೆ ಫಾರ್ಮುಲಾ ಆಲ್ರೆಡಿ ಗೊತ್ತಿದೆ ನನಗೆ. ಪೊಟೆನ್ಷಿಯಲ್ ಡ್ಯೂ ಟು ಪಾಯಿಂಟ್ ಚಾರ್ಜ್ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 4 ಎಪ್ಸಿಲಾನ್ ನಾಟ್. ಆ ಚಾರ್ಜ್ ಯಾವುದು ಅನ್ನೋದನ್ನು ಗೊತ್ತಿರಬೇಕು ನನಗೆ. ದ ಚಾರ್ಜ್ ಇಸ್ ನೆಗೆಟಿವ್ ಚಾರ್ಜ್ ಡಿವೈಡೆಡ್ ಬೈ ದ ಡಿಸ್ಟೆನ್ಸ್. ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟಿದೆ ಅಂತ ಬೇಕು. ಇಟ್ ಈಸ್ ವೆರಿ ಕ್ಲಿಯರ್ ಫ್ರಮ್ ದ ಡಯಾಗ್ರಾಮ್. ಇಲ್ಲಿಂದ ಇಲ್ಲಿಗಿರುವಂಥ ಡಿಸ್ಟೆನ್ಸು ಮತ್ತು ಈ ಪಾಯಿಂಟಿಂದ ಇಲ್ಲಿಗಿರುವಂಥ ಡಿಸ್ಟೆನ್ಸು ಜೊಮೆಟ್ರಿಕಲಿ ಈಕ್ವಲ್ ಆಗಿದೆ. ನೋಡಿ, ಈ ಎರಡು ಡಿಸ್ಟೆನ್ಸ್ಗಳು ಸೇಮ್ ಆಗಿದೆ. ಹಾಗಾಗಿ ಈ ಡಿಸ್ಟೆನ್ಸನ್ನು ನಾನು ಈ ಡಿಸ್ಟೆನ್ಸ್ಗೆ ಈಕ್ವಲ್ ಅಂತ ಬರ್ಕೋತೀನಿ. ಹಾಗಾದರೆ ಈ ಡಿಸ್ಟೆನ್ಸ್ ಇಲ್ಲಿಂದ ಇಲ್ಲಿವರೆಗೆ ಎಷ್ಟಿದೆ ನೋಡಿ, ಸೆಂಟರಿಂದ ಈ ಪಾಯಿಂಟಿಗಿರುವಂಥ ಈ ಡಿಸ್ಟೆನ್ಸನ್ನು ಆರ್ ಅಂತ ಹೇಳಿದ್ದೆ ನಾನು. ಈ ಆರ್ ಜೊತೆಗೆ ಇದಿಷ್ಟನ್ನು ಎಕ್ಸ್ಟ್ರಾ ಸೇರಿಸ್ಕೋಬೇಕು. ದೇರ್ ಫಾರ್ ಇಟ್ ಈಸ್ L ಕಾಸ್ ಥೀಟಾ ಅಂತ ಇದೆ. ಹಾಗಾಗಿ ಈ ಡಿಸ್ಟೆನ್ಸನ್ನು ನಾನು ಟೋಟಲ್ ಆಗಿ ಆರ್ ಪ್ಲಸ್ L ಕಾಸ್ ಥೀಟಾ ಅಂತ ಬರ್ಕೋತೀನಿ. ಸೊ ದಿಸ್ ಇಸ್ ಪೊಟೆನ್ಷಿಯಲ್ ಡ್ಯೂ ಟು ನೆಗೆಟಿವ್ ಚಾರ್ಜ್.
ಅಟ್ ದ ಪಾಯಿಂಟ್ ಎ. ಇದನ್ನು ನೀವು ಈಕ್ವೇಷನ್ ನಂಬರ್ 1 ಅಂತ ತಗೋಬೋದು. ಸಿಮಿಲರ್ಲಿ ಅದೇ ಥರ ಪೊಟೆನ್ಷಿಯಲ್ ಅಟ್ ದಿಸ್ ಪಾಯಿಂಟ್ ಡ್ಯೂ ಟು ಪಾಸಿಟಿವ್ ಚಾರ್ಜ್ ಎಷ್ಟು ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕು ನಾವು. ಅದನ್ನು ಇಲ್ಲಿ ಬರೀತೀನಿ. ಸೊ ಲೆಟ್ ಮಿ ರೈಟ್ ಪೊಟೆನ್ಷಿಯಲ್ ಅಟ್ ಎ ಡ್ಯೂ ಟು ಪಾಸಿಟಿವ್ ಚಾರ್ಜ್ ಅದೆಷ್ಟು ಬರುತ್ತೆ ಅದನ್ನು ಇಲ್ಲಿ ಕೆಳಗಡೆ ಬರ್ಕೋಣ. ಇದನ್ನು V1 ಅಂತಾನೋ ಇದನ್ನು V2 ಅಂತಾನೋ ಇಟ್ಕೋತೀನಿ. ಸೊ ಹಾಗಾದರೆ V2 ಎಷ್ಟು ಬರುತ್ತೆ? 1/4πε0 ಪಾಸಿಟಿವ್ ಚಾರ್ಜ್ ಡಿವೈಡೆಡ್ ಬೈ ಈ ಡಿಸ್ಟೆನ್ಸನ್ನು ಅಬ್ಸರ್ವ್ ಮಾಡಿ. ಈ ಪಾಸಿಟಿವ್ ಚಾರ್ಜಿಂದ ಇಲ್ಲಿಗಿರುವಂಥ ಡಿಸ್ಟೆನ್ಸು ಮತ್ತು ಈ ಪಾಯಿಂಟಿಂದ ಇಲ್ಲಿಗಿರುವಂಥ ಡಿಸ್ಟೆನ್ಸು ಎಕ್ಸಾಕ್ಟ್ಲಿ ಸೇಮ್ ಆಗಿದೆ. ಜೊಮೆಟ್ರಿಕಲಿ ದೀಸ್ ಟೂ ಡಿಸ್ಟೆನ್ಸಸ್ ಆರ್ ಸೇಮ್. ಸೊ ದೇರ್ ಫೋರ್ ಹಾಗಾದರೆ ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸನ್ನು ಇನ್ ಟರ್ಮ್ಸ್ ಆಫ್ ಆರ್ ಬರೆಯೋದು ಹೇಗೆ? ನನಗೆ ಇಲ್ಲಿಂದ ಸೆಂಟರ್ ಆಫ್ ದಿ ಡೈಪೋಲಿಂದ ಪಾಯಿಂಟ್ ಆಗಿರೋಂಥ ಡಿಸ್ಟೆನ್ಸ್ 6. ಬಟ್ ಇಷ್ಟು ಮಾತ್ರ ಬೇಕು ಅಂತಂದರೆ ಯು ನೀಡ್ ಟು ಸಬ್ಟ್ರಾಕ್ಟ್ ದಿಸ್ ಎಲ್ ಕಾಸ್ ಥೀಟಾ ಫ್ರಮ್ ಆರ್. ಸೊ ದೇರ್ ಫೋರ್ ಈ ಡಿಸ್ಟೆನ್ಸನ್ನು ನಾನು ಆರ್ ಮೈನಸ್ ಎಲ್ ಕಾಸ್ ಥೀಟಾ ಅಂತ ಬರ್ಕೋತೀನಿ. ಸಿ ಇಟ್ ಈಸ್ ಈ ಈಕ್ವೇಷನ್ ನಂಬರ್ 1 ಮತ್ತು 2 ಇಂದ ನಾವೇನು ತಿಳ್ಕೋಬೇಕು ಅಂತಂದರೆ ಪೊಟೆನ್ಷಿಯಲ್ ಡ್ಯೂ ಟು ನೆಗೆಟಿವ್ ಚಾರ್ಜ್ V1 ಮೈನಸ್ ಅಂತಲೇ ಬಂದಿದೆ. ದಟ್ ಮೀನ್ಸ್ ಪೊಟೆನ್ಷಿಯಲ್ ಡ್ಯೂ ಟು ನೆಗೆಟಿವ್ ಚಾರ್ಜಸ್ ನೆಗೆಟಿವ್. ಪೊಟೆನ್ಷಿಯಲ್ ಡ್ಯೂ ಟು ಪಾಸಿಟಿವ್ ಚಾರ್ಜ್ ಅಟ್ ದಿಸ್ ಪಾಯಿಂಟ್ ಇಸ್ ಪಾಸಿಟಿವ್ ಬಿಕಾಸ್ ಪಾಸಿಟಿವ್ ಚಾರ್ಜು ಪಾಸಿಟಿವ್ ಪೊಟೆನ್ಷಿಯಲನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ. ಇವೆರಡನ್ನು ಆ್ಯಡ್ ಮಾಡಿದ್ರೆ ನನಗೆ ಟೋಟಲ್ ಪೊಟೆನ್ಷಿಯಲ್ ಅಟ್ ದ ಪಾಯಿಂಟ್ ಎ ಸಿಗುತ್ತೆ. ಸೊ ಲೆಟ್ ಅಸ್ ಆ್ಯಡ್ ದ ಪೊಟೆನ್ಷಿಯಲ್ಸ್. ಎರಡು ಪೊಟೆನ್ಷಿಯಲ್ನ ಆ್ಯಡ್ ಮಾಡೋಣ. ಸೊ ನಾನು ಇಲ್ಲಿ ಬರೀತೀನಿ ಈಗ ಟೋಟಲ್ ಪೊಟೆನ್ಷಿಯಲ್ ಅಟ್ ಎ is given by V1 plus V2 potential due to negative charge plus potential due to positive charge ಎರಡನ್ನು ಆ್ಯಡ್ ಮಾಡಿದ್ರೆ ಟೋಟಲ್ ಪೊಟೆನ್ಷಿಯಲ್ ಸಿಗುತ್ತೆ. ಸೊ ಬೋರ್ಡನ್ನು ಡಿವೈಡ್ ಮಾಡಿಕೊಂಡೆ. ಸೊ ಈಗ ಟೋಟಲ್ ಪೊಟೆನ್ಷಿಯಲ್ ಈಸ್ ಈಕ್ವಲ್ ಟು ಯು ಕ್ಯಾನ್ ಅಬ್ಸರ್ವ್ ದಿಸ್ V1 ಹಿಯರ್. ಇದು V1 ಮತ್ತು ಇದು V2 ಇಲ್ಲಿದೆ. ಈ V1 ಮತ್ತು V2 ಎರಡರಲ್ಲೂ ಕಾಮನ್ ಇರೋದು 1/4πε0. ಅದ್ರ ಜೊತೆಗೆ ಈ ಕ್ಯೂ ಕೂಡ ಕಾಮನ್ ಇದೆ. ಬಟ್ ಒಂದು ಮೈನಸ್ ಕ್ಯೂ ಆಗುತ್ತೆ, ಇನ್ನೊಂದು ಪ್ಲಸ್ ಕ್ಯೂ ಆಗುತ್ತೆ. ಸೊ ದೇರ್ ಫೋರ್ ಆ ಸ್ಟೆಪ್ಪನ್ನು ಒಟ್ಟಿಗೆ ಇಲ್ಲಿ ಬರ್ಕೋತಾ ಇದ್ದೀನಿ ನಾನು. ಇವೆರಡನ್ನು ಆ್ಯಡ್ ಮಾಡಿದಾಗ ಸೊ ಕಾಮನ್ ತೆಗಿಬೋದಾದಂಥದ್ದೇನು ಈಕ್ವೇಷನ್ ನಂಬರ್ 1 ಮತ್ತು 2ನಲ್ಲಿ ಅಂದರೆ ಕ್ಯೂ ಡಿವೈಡೆಡ್ ಬೈ 4πε0. ಇಲ್ಲಿ ಮೈನಸ್ ಕ್ಯೂ ಇದೆ, ಇಲ್ಲಿ ಪ್ಲಸ್ ಕ್ಯೂ ಇದೆ. 1/4πε0 1/4πε0 ಕಾಮನ್ ಇದೆ. ದೇರ್ ಫೋರ್ ನಾನು Q/4πε0ನ ಕಾಮನ್ ತೆಗಿತೀನಿ. ಸೊ ಇಲ್ಲಿ ಓಪನ್ ದ ಬ್ರ್ಯಾಕೆಟ್. ಈ V1ನಲ್ಲಿ ನೆಗೆಟಿವ್ ಸೈನ್ ಉಳ್ಕೊಂಡಿದೆ ಮತ್ತು ಇದು ಉಳ್ಕೊಂಡಿದೆ. ದೇರ್ ಫೋರ್ -1 ಡಿವೈಡೆಡ್ ಬೈ ಆರ್ ಪ್ಲಸ್ ಎಲ್ ಕಾಸ್ ಥೀಟಾ ಅಂತ ಬರೀಬೋದು. ಇದನ್ನು ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ಸೆಕೆಂಡ್ ಟರ್ಮ್ ಇರೋದು ಇದು. ಸೊ ದೇರ್ ಫೋರ್ 1 ಡಿವೈಡೆಡ್ ಬೈ ಆರ್ ಮೈನಸ್ ಎಲ್ ಕಾಸ್ ಥೀಟಾ ಇಷ್ಟಾಗುತ್ತೆ. ಇದನ್ನು ಈಗ ಸಿಂಪ್ಲಿಫೈ ಮಾಡ್ತಾ ಹೋಗಬೇಕಷ್ಟೇ, ಬೇರೆ ಏನಿಲ್ಲ. ಸೊ ಇಫ್ ಯು ಗೋ ಆನ್ ಸಿಂಪ್ಲಿಫೈಯಿಂಗ್ ದಿಸ್ ಪೊಟೆನ್ಷಿಯಲ್ ನಮಗೆ ಎಷ್ಟು ಸಿಗುತ್ತೆ ಫೈನಲಿ ಟೋಟಲ್ ಪೊಟೆನ್ಷಿಯಲ್ ಅಂತಂದರೆ Q ಡಿವೈಡೆಡ್ ಬೈ 4πε0. ಓಕೆ, ಸೊ ಜಸ್ಟ್ ಅಬ್ಸರ್ವ್ ದಿಸ್ ಸಿಂಪ್ಲಿಫಿಕೇಶನ್ ಆರ್ ಮೈನಸ್ ಎಲ್ ಕಾಸ್ ಥೀಟಾ. ಓಕೆ, ವಿತ್ ನೆಗೆಟಿವ್ ಸೈನ್ ಓವರ್ ಹಿಯರ್. ಇದನ್ನ ಇಲ್ಲಿಗೆ ಮಲ್ಟಿಪ್ಲೈ ಮಾಡಿದ್ರೆ ಆರ್ ಪ್ಲಸ್ ಎಲ್ ಕಾಸ್ ಥೀಟಾ ಡಿವೈಡೆಡ್ ಬೈ ಇವೆರಡನ್ನು ಮಲ್ಟಿಪ್ಲೈ ಮಾಡಿಕೊಂಡ್ರೆ ಡಿನೋಮಿನೇಟರ್ಲಿ ಯು ಕ್ಯಾನ್ ರೈಟ್ ದಿಸ್ ಆ್ಯಸ್ ಆರ್ ಸ್ಕ್ವೇರ್ ಮೈನಸ್ ಎಲ್ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರ್ಕೋಬೋದು. ಓಕೆ, ಸೊ ನಾವು ಇದನ್ನು ಸಿಂಪ್ಲಿಫೈ ಮಾಡಿ. ಇಲ್ಲಿ ಮೈನಸ್ ಆರ್ ಇದೆ, ಇಲ್ಲಿ ಪ್ಲಸ್ ಆರ್ ಇದೆ. ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ಪ್ಲಸ್ ಎಲ್ ಕಾಸ್ ಥೀಟಾ, ಇಲ್ಲಿ ಎಲ್ ಕಾಸ್ ಥೀಟಾ ಇದೆ. ಸೊ ಪೊಟೆನ್ಷಿಯಲ್ ಫೈನಲಿ ಏನಾಗುತ್ತೆ Q ಡಿವೈಡೆಡ್ ಬೈ 4πε0. ನೀವು ಇದನ್ನು ಆ್ಯಡ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಯು ವಿಲ್ ಗೆಟ್ ದಿಸ್ ಆಸ್ ಈ ಮೈನಸ್ ಆರ್ ಪಾಸಿಟಿವ್ ಆರ್ ಎರಡು ಕ್ಯಾನ್ಸಲ್ ಆಗಿಬಿಡುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಎಲ್ ಕಾಸ್ ಥೀಟಾ ಪ್ಲಸ್ ಎಲ್ ಕಾಸ್ ಥೀಟಾ. ದೇರ್ಫೋರ್ ಇಟ್ ಈಸ್ 2L cos theta this whole divided by this distance. I mean denominator r square minus L square cos square theta. ಇಷ್ಟು ನಮಗೆ ಸಿಗುತ್ತೆ. ಇಲ್ಲಿ ಒನ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ಈ Q ಮಲ್ಟಿಪ್ಲೈಡ್ ಬೈ 2L ಅಂತಂದರೆ ಏನು ಅನ್ನೋದನ್ನು ನಮಗೆ ಗೊತ್ತಿರಬೇಕು. Q ಅಂತಂದರೆ ಇಟ್ ಈಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್ ಆಫ್ ಈದರ್ ಪಾರ್ಟಿಕಲ್ ಇನ್ ದ ಡೈಪೋಲ್. ಡೈಪೋಲ್ನಲ್ಲಿ ಇದು ಪಾಸಿಟಿವ್ ಚಾರ್ಜ್, ಇದು ನೆಗೆಟಿವ್ ಚಾರ್ಜ್ ಅಂತ ಹೇಳಿದೆ. ಡೈಪೋಲಲ್ಲಿ ಹೇಗಿರುತ್ತೆ ಅಂತಂದರೆ ಎರಡು ಚಾರ್ಜ್ಗಳು ಡಿಫ್ರೆಂಟ್ ಕೈಂಡ್, ಒಂದು ಪ್ಲಸ್ ಆದರೆ ಇನ್ನೊಂದು ಮೈನಸ್ಸು, ಬಟ್ ಅವೆರಡರದ್ದು ಮ್ಯಾಗ್ನಿಟ್ಯೂಡ್ ಎಕ್ಸಾಕ್ಟ್ಲಿ ಸೇಮ್ ಇರುತ್ತೆ. ಆ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜೇ ಇದು.
ಆ್ಯಂಡ್ 2L ಅಂತ ಇದೆ. 2L ಈಸ್ ನಥಿಂಗ್ ಬಟ್ ಲೆಂತ್ ಆಫ್ ಡೈಪೋಲ್, ಬಿಕಾಸ್ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ L, ಇಲ್ಲಿಂದ ಇಲ್ಲಿಗೂ ಕೂಡ ಡಿಸ್ಟೆನ್ಸ್ L ಆಗಿದೆ. ಸೊ ದ ಟೋಟಲ್ ಲೆಂತ್ ಆಫ್ ದ ಡೈಪೋಲ್ ಇಸ್ 2L. ದಿಸ್ Q ಮಲ್ಟಿಪ್ಲೈಡ್ ಬೈ 2L ಅನ್ನು ಡೈಪೋಲ್ ಮೂಮೆಂಟ್ ಅಂತ ಕರಿಬೋದು ನಾವು. ಸೊ ದೇರ್ ಫೋರ್ ಡೈಪೋಲ್ ಮೂಮೆಂಟ್ ಅಂದರೆ ಏನು ಅಂತ ನಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಡೈಪೋಲ್ ಮೂಮೆಂಟ್ ಈಸ್ ಯೂಶುವಲಿ ರೆಪ್ರೆಸೆಂಟೆಡ್ ವಿತ್ ದ ಲೆಟರ್ ಕ್ಯಾಪಿಟಲ್ P. Okay, it is a vector quantity and this is equal to the magnitude of either any one of the charged particle in the dipole multiplied by 2L. 2L is the length of the dipole. So if I put this simplification over here, potential is equal to ಎಷ್ಟಾಗಬೇಕು ನನಗೆ? ಸೊ P, Q into 2L ನ P ಅಂತ ಬರ್ಕೋತೀನಿ, multiplied by cos theta divided by 4 pi epsilon naught r square minus L square cos square theta. ಈ ಥರ ಬರುತ್ತೆ. ಓಕೆ, ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದ ಟಿಲ್ ಹಿಯರ್. ಈಗ ನೋಡಿ, ಇದರಲ್ಲಿ ಈ ಫಾರ್ಮುಲಾದಲ್ಲಿ ಬಂದಿರೋದು ಪೊಟೆನ್ಷಿಯಲ್ ಪಾಸಿಟಿವ್ ಅಂತ ಬಂದಿದೆ. ಅಂದರೆ ಈ ಪಾಯಿಂಟ್ ಎನಲ್ಲಿ ಟೋಟಲ್ ಪೊಟೆನ್ಷಿಯಲ್ ಪಾಸಿಟಿವ್ ಬಂದಿದೆ, ನೆಗೆಟಿವ್ ಸೈನ್ ಬಂದಿಲ್ಲ ನನಗೆ. ರೀಸನ್ ಈಸ್ ವೆರಿ ಸಿಂಪಲ್. ದಿಸ್ ಪಾಯಿಂಟ್ ಎ ಈಸ್ ವೆರಿ ನಿಯರ್ ಟು ಪಾಸಿಟಿವ್ ಚಾರ್ಜ್ ಆ್ಯಂಡ್ ದಿಸ್ ಪಾಯಿಂಟ್ ಎ ಈಸ್ ಫಾರ್ ಅವೇ ಫ್ರಮ್ ನೆಗೆಟಿವ್ ಚಾರ್ಜ್. ಹಾಗಾಗಿ ಇಲ್ಲಿ ಪಾಸಿಟಿವ್ ಪೊಟೆನ್ಷಿಯಲ್ ಡ್ಯೂ ಟು ಪಾಸಿಟಿವ್ ಚಾರ್ಜ್ ಜಾಸ್ತಿ ಇದ್ದು, ಇಲ್ಲಿ ನೆಗೆಟಿವ್ ಪೊಟೆನ್ಷಿಯಲ್ ಡ್ಯೂ ಟು ನೆಗೆಟಿವ್ ಚಾರ್ಜ್ ಸ್ವಲ್ಪ ಕಡಿಮೆ ಇರುತ್ತೆ, ಬಿಕಾಸ್ ಡಿಸ್ಟೆನ್ಸ್ ಜಾಸ್ತಿ ಇದೆ. ಓಕೆ, ಹಾಗಾಗಿ ಆ್ಯಸ್ ಅ ನೆಟ್ ವೋಲ್ಟೇಜ್ ಅಥವಾ ನೆಟ್ ಪೊಟೆನ್ಷಿಯಲ್ ಓವರ್ ಹಿಯರ್ ಆ್ಯಸ್ ಪಾಸಿಟಿವ್ ಪೊಟೆನ್ಷಿಯಲ್ ನನಗೆ ಬಂದಿರುವಂಥದ್ದು. ಆ್ಯಂಡ್ ದಿಸ್ ಇಸ್ ಅ ಜನರಲೈಸ್ಡ್ ಫಾರ್ಮುಲಾ ಇದು. ಓಕೆ, ಬಿಫೋರ್ ಗೋಯಿಂಗ್ ಟು ಜನರಲೈಸ್ ದಿಸ್, ಲೆಟ್ ಮಿ ಟೆಲ್ ಯು ಒನ್ ಮೋರ್ ಪಾಯಿಂಟ್. ಇಫ್ ಸಪೋಸ್ ಇನ್ ದ ಡಯಾಗ್ರಾಮ್, ಈ ಡಯಾಗ್ರಾಮ್ನಲ್ಲಿ ಏನಾದರೂ ಇದನ್ನು ನೀವು ಪಾಸಿಟಿವ್ ಚಾರ್ಜ್ ಅಂತ ತಗೊಂಡು ಇದನ್ನು ನೀವು ನೆಗೆಟಿವ್ ಚಾರ್ಜ್ ಅಂತ ಏನಾದರೂ ಹಾಕ್ಕೊಂಡ್ರೆ, ಆಮೇಲೆ ಡಿರೈವ್ ಮಾಡಲಿಕ್ಕೆ ಶುರು ಮಾಡಿದ್ರೆ ಈ ಪಾಯಿಂಟಲ್ಲಿ ನೆಗೆಟಿವ್ ಪೊಟೆನ್ಷಿಯಲ್ಲೇ ಬರುತ್ತೆ. ಕಾರಣ ಏನು? ಬಿಕಾಸ್ ಈ ಪಾಯಿಂಟಿಗೆ ಈಗ ನೆಗೆಟಿವ್ ಚಾರ್ಜ್ ಹತ್ತಿರದಲ್ಲಿದೆ, ಅದೇ ಪಾಯಿಂಟ್ಗೆ ಪಾಸಿಟಿವ್ ಚಾರ್ಜ್ ದೂರದಲ್ಲಿದೆ. ಓಕೆ, ಹಾಗಾಗಿ ನೆಗೆಟಿವ್ ಪೊಟೆನ್ಷಿಯಲ್ ಎಫೆಕ್ಟ್ ಜಾಸ್ತಿ ಇರೋದ್ರಿಂದ ಟೋಟಲ್ ಪೊಟೆನ್ಷಿಯಲ್ ವಿಲ್ ಬಿ ನೆಗೆಟಿವ್ ಹಿಯರ್ ಇಫ್ ದಿಸ್ ಇಸ್ ದ ಕೇಸ್. ನಾವೇನಾದರೂ ಚಾರ್ಜಸ್ನ ಈ ಥರ ಫ್ಲಿಪ್ ಮಾಡಿದ್ರೆ. ಬಟ್ ಇಲ್ಲ, ಇಲ್ಲಿ ನಾವು ತೊಗೊಂಡಿರೋಂಥದ್ದು ದಿಸ್ ಇಸ್ ಪಾಸಿಟಿವ್ ಚಾರ್ಜ್ ಆ್ಯಂಡ್ ದಿಸ್ ಇಸ್ ನೆಗೆಟಿವ್ ಚಾರ್ಜ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಈ ಫಾರ್ಮುಲಾದಲ್ಲಿ ಒಂದೇ ಒಂದು ಅಪ್ರಾಕ್ಸಿಮೇಷನನ್ನು ಹಾಕ್ತೀನಿ. ಏನು ಅಪ್ರಾಕ್ಸಿಮೇಷನ್ ಅಂತಂದರೆ, ನಾವು ಕನ್ಸಿಡರ್ ಮಾಡಿರೋ ಡೈಪೋಲು ಶಾರ್ಟ್ ಡೈಪೋಲ್ ಅಂತ ಇಮ್ಯಾಜಿನ್ ಮಾಡ್ಕೋಬೇಕು. ಶಾರ್ಟ್ ಡೈಪೋಲ್ ಅಂದರೆ ಏನು? ಲೆಂತ್ ಆಫ್ ದ ಡೈಪೋಲ್ ಈಸ್ ಗೋಯಿಂಗ್ ಟು ಬಿ ವೆರಿ ಲೆಸ್ ಅಷ್ಟೇ. ಯಾವುದಕ್ಕೆ ಕಂಪೇರ್ ಮಾಡಿದ್ರೆ ಡೈಪೋಲ್ ಲೆಂತ್ ಕಡಿಮೆ ಇರುತ್ತೆ? ಈ ಆರ್ಗೆ ಕಂಪೇರ್ ಮಾಡಿದ್ರೆ. ಅಂದರೆ ಈ ಪಾಯಿಂಟಲ್ಲೆಲ್ಲ ಪೊಟೆನ್ಷಿಯಲ್ನ ಕ್ಯಾಲ್ಕುಲೇಟ್ ಮಾಡ್ತೀನಿ ಅಂತ ಹೇಳಿ ಸೆಂಟರ್ ಆಫ್ ದ ಡೈಪೋಲಿಂದ ಇಲ್ಲಿಗೊಂದಷ್ಟು ಡಿಸ್ಟೆನ್ಸನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀನಿ, ದಟ್ ಆರ್ ಅಂತ. ಈ ಆರ್ ತುಂಬ ಜಾಸ್ತಿ ಇರುತ್ತೆ ವೆನ್ ಕಂಪೇರ್ಡ್ ಟು ದ ಲೆಂತ್ ಆಫ್ ದ ಡೈಪೋಲ್. ಓಕೆ, ಇನ್ ದಟ್ ಕೇಸ್ ನಾವು ಅದನ್ನು ಶಾರ್ಟ್ ಡೈಪೋಲ್ ಅಂತ ಕರಿತೀವಿ. ಸೊ ಅಪ್ರಾಕ್ಸಿಮೇಷನ್ನ ಇಲ್ಲಿ ಬರಿತೀನಿ. ಇಫ್ ದಿಸ್ ಆರ್ ಈಸ್ ವೆರಿ ಮಚ್ ಬಿಗ್ಗರ್ ವೆನ್ ಕಂಪೇರ್ಡ್ ಟು ದ ಲೆಂತ್, ಈ ಥರ ಆದರೆ ಅವಾಗ ಏನು ಮಾಡ್ಬೋದು ನಾವು? ಈ ಡಿನಾಮಿನೇಟರ್ಲ್ಲಿ ಅಬ್ಸರ್ವ್ ಮಾಡಿ, ಬಿಕಾಸ್ ಆರ್ ಈಸ್ ವೆರಿ ಮಚ್ ಬಿಗ್ಗರ್ ವೆನ್ ಕಂಪೇರ್ ಟು ಎಲ್ ಆಗಿರೋದ್ರಿಂದ ಯು ಕ್ಯಾನ್ ರೈಟ್ ಆರ್ ಸ್ಕ್ವೇರ್ ಮೈನಸ್ ಎಲ್ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾವನ್ನು ಸಿಂಪಲ್ ಆಗಿ ಆರ್ ಸ್ಕ್ವೇರ್ ಅಂತಲೇ ಬರ್ಕೋಬೋದು. ಬಿಕಾಸ್ ದಿಸ್ ಇಸ್ ವೆರಿ ಸ್ಮಾಲ್, ಯು ಕ್ಯಾನ್ ನೆಗ್ಲೆಕ್ಟ್ ದಿಸ್ ವೆನ್ ಕಂಪೇರ್ ಟು ದಿಸ್ ಆರ್ ಸ್ಕ್ವೇರ್. ಸೊ ದೇರ್ ಫಾರ್ ಇದು ಆರ್ ಸ್ಕ್ವೇರ್ ಅಂತಲೇ ಬರುತ್ತೆ. ಆವಾಗ ಈಕ್ವೇಷನ್ ಏನಾಗುತ್ತೆ? ಆ ಫೈನಲ್ ಈಕ್ವೇಷನ್ನ ಇಲ್ಲಿ ಬರೀತೀನಿ. ಸೊ ಪೊಟೆನ್ಷಿಯಲ್ at a point due to a short dipole is given by P cos theta divided by 4 pi epsilon naught and denominator r square ಅಷ್ಟೇ ಉಳ್ಕೊಳ್ಳುತ್ತೆ, ಬಿಕಾಸ್ ಎಲ್ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾನ ನೆಗ್ಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಈ ಫಾರ್ಮುಲಾ ಫೈನಲ್ ಫಾರ್ಮುಲಾ ಪೊಟೆನ್ಷಿಯಲ್ ಡ್ಯೂ ಟು ಶಾರ್ಟ್ ಡೈಪೋಲಿಗೆ. ನಾವು ಬೈ ಯೂಸಿಂಗ್ ದಿಸ್ ವಿ ಕ್ಯಾನ್ ಗೆಟ್ ಟು ನೋ ಹೌ ಮಚ್ ಈಸ್ ದ ಪೊಟೆನ್ಷಿಯಲ್ at a point on the axial line of dipole and how much is the potential on the equatorial line of the dipole. Axial line equatorial line ಇಲ್ಲಿ ಬರೆದು ನಾವು ಆಲ್ರೆಡಿ ಹೇಳಿದಾಗೆ potential at this point due to this dipole, okay, short dipole is given by this equation where r is the distance from center of the dipole to this random point and theta is the angle between length of dipole to this r. ಇಲ್ಲಿ ನಾನು ಬರ್ಕೊಂಡಿದ್ದೀನಿ ಅದನ್ನು. ಸೊ ಡ್ಯೂ ಟು ಎ ಡೈಪೋಲ್ ಪೊಟೆನ್ಷಿಯಲ್ ಈ ಆರ್ ಮೇಲೆ ಹೇಗೆ ಡಿಪೆಂಡ್ ಆಗಿರುತ್ತೆ ಡಿಸ್ಟೆನ್ಸ್ ಮೇಲೆ ಅಂದರೆ ಇಟ್ ಈಸ್ ವೆರಿ ಕ್ಲಿಯರ್ ಫ್ರಮ್ ದ ಡಯಾಗ್ರಾಮ್. ಸೊ ಪೊಟೆನ್ಷಿಯಲ್ ಡ್ಯೂ ಟು ಡೈಪೋಲ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಫ್ರಮ್ ಸೆಂಟರ್ ಆಫ್ ದ ಡೈಪೋಲ್ ಟು ದ ರೆಸ್ಪೆಕ್ಟಿವ್ ಪಾಯಿಂಟ್ ವೇರ್ ಯು ಆರ್ ಕ್ಯಾಲ್ಕುಲೇಟಿಂಗ್
electric potential. ಈಗ ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಹೌ ಟು ಕ್ಯಾಲ್ಕುಲೇಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ದಿ ಆಕ್ಸಿಯಲ್ ಲೈನ್ ಆಫ್ ಡೈಪೋಲ್ ಆ್ಯಂಡ್ ಅಟ್ ದಿ ಈಕ್ವಿಟೋರಿಯಲ್ ಲೈನ್ ಆಫ್ ದ ಡೈಪೋಲ್. ಈಗ ನೋಡಿ, ಆಕ್ಸಿಯಲ್ ಲೈನ್ ಆಫ್ ದ ಡೈಪೋಲ್ ಅಂದರೆ ಇಲ್ಲೊಂದು ಚಿಕ್ಕ ಡೈಪೋಲ್ ಬರ್ಕೊಂಡಿದ್ದೀನಿ ನಾನು. ಇದು ಲೆಂತ್ ಆಫ್ ದ ಡೈಪೋಲ್. ನಾನು ಈ ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ನೋಡಿ, ಈ ಸೆಂಟರಿಂದ ಈ ಪಾಯಿಂಟ್ಗೆ ನಾನೇನಾದರೂ ಒಂದು ಸ್ಟ್ರೈಟ್ ಲೈನನ್ನು ಡ್ರಾ ಮಾಡಿಕೊಂಡ್ರೆ ಇದನ್ನೇ ನಾನು ಆರ್ ಅಂತ ಕರೆಯೋದೀಗ. ಓಕೆ, ನಾವು ಈ ಡಯಾಗ್ರಾಮ್ಗೂ ಡಿಫ್ರೆನ್ಸನ್ನು ಅಬ್ಸರ್ವ್ ಮಾಡಿ. ಇಲ್ಲಿ ಈ ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರಿ. ಆರ್ ಹೀಗಿತ್ತು. ಆರ್ ವಾಸ್ ಮೇಕಿಂಗ್ ಎನ್ ಆ್ಯಂಗಲ್ ಥೀಟಾ ವಿತ್ ದ ಲೆಂತ್ ಆಫ್ ದಿ ಡೈಪೋಲ್. ಬಟ್ ಇಲ್ಲಿ ಸೆಂಟ್ರ್ ಆಫ್ ದಿ ಡೈಪೋಲಿಂದ ಈ ಪಾಯಿಂಟ್ಗೆ ನಾನು ಏನಾದರೂ ಸ್ಟ್ರೈಟ್ ಲೈನನ್ನು ಡ್ರಾ ಮಾಡಿಕೊಂಡ್ರೆ ಆ ಆರ್ ಇಲ್ಲಿಗೆ ಬರ್ತಾ ಇದೆ. ಇಲ್ಲಿ ಆ್ಯಂಗಲ್ ನಿಮಗೆ ಗೊತ್ತಾಗ್ತಾ ಇದೆ, ಇಟ್ ಈಸ್ ಈಕ್ವಲ್ ಟು 0 ಡಿಗ್ರಿ. ಆ್ಯಂಗಲ್ 0 ಆಗ್ತಾ ಇದೆ ಇಲ್ಲಿ. ಸಪೋಸ್ ನಾನೇನಾದರೂ ಪಾಯಿಂಟನ್ನು ಇಲ್ಲಿ ಕನ್ಸಿಡರ್ ಮಾಡಿದೆ, ಈ ಕಡೆ ಎಲ್ಲೋ ಕನ್ಸಿಡರ್ ಮಾಡಿದೆ ಅಂತ ಇಟ್ಕೊಳ್ಳಿ. ಇದು ಕೂಡ ಆಕ್ಸಿಯಲ್ ಲೈನಲ್ಲೇ ಇರುವಂಥ ಪಾಯಿಂಟ್. ಡೈಪೋಲ್ನ ಆಕ್ಸಿಯಲ್ ಲೈನ್ ಮೇಲೆ ಈ ಪಾಯಿಂಟ್ ಇರುವಂಥದ್ದು. ನಾನು ಆರ್ನ ಹಾಗಿದ್ರೆ ಹೀಗೆ ಡ್ರಾ ಮಾಡಬೇಕು. ಇಸ್ ಇಟ್ ನಾಟ್? ದಿಸ್ ಇಸ್ ವಾಟ್ ಆರ್ ಈಸ್ ನಾವು. ಅಂದರೆ ಇಲ್ಲಿದ್ದಂಥ ಆರು ಹಿಂಗೆ ಹೋಗ್ತಾ ಇದೆ ನೋಡಿ. ಅರ್ಲಿಯರ್ ಆರ್ ಇಲ್ಲಿತ್ತು, ಈಗ ಆರ್ನ ಹಿಂಗೆ ಮಾಡಿಸ್ತಾ ಇದ್ದೀನಿ ನಾನು. ಹಾಗಾದರೆ ತೀಟಾ ವ್ಯಾಲ್ಯೂ ಎಷ್ಟಾಗುತ್ತೆ? ಸಪೋಸ್ ಈ ಪಾಯಿಂಟಲ್ಲಿದ್ದರೆ ಇಟ್ ಈಸ್ ಈಕ್ವಲ್ ಟು 180 ಡಿಗ್ರಿ ಆಗುತ್ತೆ. ಅಂದರೆ ನೀವೇನಾದರೂ ಈ ಪೊಟೆನ್ಷಿಯಲ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋ ಪಾಯಿಂಟ್ಸನ್ನು ಆಕ್ಸಿಯಲ್ ಲೈನ್ ಮೇಲೆ ಇಟ್ಟರೆ ನಿಮಗೆ ಈ ಆ್ಯಂಗಲ್ ಬರುತ್ತಲ್ಲ ತೀಟಾ, ದಿಸ್ ವಿಲ್ ಬಿ ಈದರ್ ಈಕ್ವಲ್ ಟು 0 ಡಿಗ್ರಿ ಆರ್ 180 ಡಿಗ್ರಿ ಆಗಿಬಿಡುತ್ತೆ. ಅಂಥ ಟೈಮಲ್ಲಿ ನಮಗೆ ಗೊತ್ತಿರೋ ಪ್ರಕಾರ ಈಗ ತೀಟಾ 0 ಡಿಗ್ರಿ ಆದರೆ ಕಾಸ್ ತೀಟಾ ಎಷ್ಟಾಗುತ್ತೆ? ಕಾಸ್ ತೀಟಾ ಈಸ್ ಈಕ್ವಲ್ ಟು +1. ಸಪೋಸ್ ಏನಾದರೂ ತೀಟಾ 180 ಡಿಗ್ರಿ ಆದರೆ ಕಾಸ್ ತೀಟಾ ಈಸ್ ಈಕ್ವಲ್ ಟು -1 ಅಂತ ನಮಗೆ ಗೊತ್ತಿದೆ. ಹಾಗಾಗಿ ಈ ಪೊಟೆನ್ಷಿಯಲ್ ಫಾರ್ಮುಲಾ ಏನಾಗುತ್ತೆ ಆಕ್ಸಿಯಲ್ ಲೈನಲ್ಲಿ ಅಂತಂದರೆ, ಸೊ ಪೊಟೆನ್ಷಿಯಲ್ ವಿಲ್ ಬಿ ಈಕ್ವಲ್ ಟು ಪಿ. ಓಕೆ, ಪಿ ಅಂತಂದರೆ ಡೈಪೋಲ್ ಮೂಮೆಂಟ್. ಕಾಸ್ ತೀಟಾ ಪ್ಲೇಸಲ್ಲಿ ಇದರ +1 ಹಾಕ್ಕೋಬೇಕು ಅಥವಾ -1 ಹಾಕ್ಕೋಬೇಕು. 0 ಡಿಗ್ರಿ ಆದರೆ +1, 180 ಡಿಗ್ರಿ ಆದರೆ -1. ಸೊ +1 -1 ಹಾಗೆ ಇರಲಿ, ಡಿವೈಡೆಡ್ ಬೈ ಆ್ಯಸ್ ಇಟ್ ಈಸ್, ಅದನ್ನು ಹಾಗೆ ಬರ್ಕೋತೀವಿ. 4πε0 ಮಲ್ಟಿಪ್ಲೈಡ್ ಬೈ ದಿಸ್ r² ಇನ್ ದ ಡಿನಾಮಿನೇಟರ್. ಈ ಕಾಸ್ ತೀಟಾ ಪ್ಲೇಸಲ್ಲಿ ಇದರ ಪ್ಲಸ್ ಅಥವಾ -1 ಅಂತ ಬರೆಯೋದಕ್ಕೋಸ್ಕರ ನಾನು ಇಲ್ಲಿ ಹೀಗೆ ಬರೀತೀನಿ, +or- ಅಂತ ಇಲ್ಲಿ ಹೀಗೆ ಬರ್ಕೋತೀನಿ. ಸೊ ದಿಸ್ ಈಕ್ವೇಷನ್ gives us potential at the axial line of the dipole. Electric potential. ಈಗ ನಾವು ಅದೇ ಥರ ಈಕ್ವಿಟೋರಿಯಲ್ ಲೈನ್ ಅಂತ ತಗೋಬೇಕು. ಈಕ್ವಿಟೋರಿಯಲ್ ಲೈನ್ ಅಂತಂದರೆ ಏನು? ನಿಮ್ಗೆ ಆಲ್ರೆಡಿ ಫಸ್ಟ್ ಚಾಪ್ಟರ್ಲಿ ಗೊತ್ತಿರುತ್ತೆ. ಇಫ್ ದಿಸ್ ಇಸ್ ದ ಡೈಪೋಲ್ ಆ್ಯಂಡ್ ದಿಸ್ ಇಸ್ ಸೆಂಟರ್ ಆಫ್ ದ ಡೈಪೋಲ್ ಅಂತ ನೀವು ಇಮ್ಯಾಜಿನ್ ಮಾಡಿಕೊಂಡ್ರೆ, ಈ ಸೆಂಟರ್ ಆಫ್ ದಿ ಡೈಪೋಲ್ ಮುಖಾಂತರ ಒಂದು ಲೈನು ಪಾಸ್ ಆಗಬೇಕು, ಪರ್ಪೆಂಡಿಕ್ಯುಲರ್ ಆಗಿರಬೇಕು ಈ ಲೆಂತ್ಗೆ. ಈಗ ನಾನು ಈ ಪಾಯಿಂಟಲ್ಲಿ ಪೊಟೆನ್ಷಿಯಲ್ ಎಷ್ಟು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಇಟ್ಕೊಳ್ಳಿ. ಈ ಸೆಂಟ್ರಿಂದ ಈ ಪಾಯಿಂಟಿಗೆ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡಿದ್ರೆ ಯು ಕ್ಯಾನ್ ಕಾಲ್ ದಿಸ್ ಆಸ್ ಆರ್. ಇದನ್ನು ನೀವು ಆರ್ ಅಂತ ರೆಪ್ರೆಸೆಂಟ್ ಮಾಡ್ಕೋತೀರಿ. ಈಗ ನೋಡಿ, ಆರ್ ಅರ್ಲಿಯರ್ ನನ್ನ ಒರಿಜಿನಲ್ ಡಿರೈವೇಷನ್ ಡಯಾಗ್ರಾಮಲ್ಲಿ ಆರ್ ಹೀಗಿತ್ತು. ಈಗ ಈಕ್ವಿಟೋರಿಯಲ್ ಲೈನ್ ಅಂತಂದರೆ ಆರ್ ಎಕ್ಸಾಕ್ಟಾಗಿ ಹಿಂಗೆ ಬರ್ತಾ ಇದೆ. ಸಿ, ಆರ್ ಈಸ್ ನೌ ಲೈಕ್ ದಿಸ್. ಅಂದರೆ ಈ ಆರು ಲೆಂತ್ ಆಫ್ ದ ಡೈಪೋಲ್ ಜೊತೆಗೆ 90 ಡಿಗ್ರಿ ಮಾಡ್ಕೋತಾ ಇದೆ. ಸೊ ತೀಟಾ ವ್ಯಾಲ್ಯೂ 90 ಡಿಗ್ರಿ ಆಗಿಬಿಡುತ್ತೆ. ಸೊ ಇಟ್ ಈಸ್ ವೆರಿ ಕ್ಲಿಯರ್ ಅಟ್ ಎನಿ ಪಾಯಿಂಟ್ ಆನ್ ದಿ ಈಕ್ವಿಟೋರಿಯಲ್ ಲೈನ್. ಬರೀ ಈ ಪಾಯಿಂಟಲ್ಲ, ಈಕ್ವಿಟೋರಿಯಲ್ ಲೈನ್ ಮೇಲೆ ಯಾವುದೇ ಪಾಯಿಂಟ್ ತಗೊಳ್ಳಿ, ತೀಟಾ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 90 ಡಿಗ್ರಿ. ತೀಟಾ ವ್ಯಾಲ್ಯೂ ಏನಾದರೂ 90 ಆದರೆ ಕಾಸ್ ತೀಟಾ ವ್ಯಾಲ್ಯೂ ಎಷ್ಟು ಅಂತ ಗೊತ್ತಿದೆ ನಮಗೆ. ಸೊ ಕಾಸ್ 90 ಈಸ್ ಈಕ್ವಲ್ ಟು 0. ಕಾಸ್ 90 0 ಆದರೆ ಪೊಟೆನ್ಷಿಯಲ್ ಕಂಪ್ಲೀಟಾಗಿ 0 ಆಗಿಬಿಡುತ್ತೆ. ಬಿಕಾಸ್ ಇಫ್ ಯು ಪುಟ್ ಕಾಸ್ ತೀಟಾ ಆಸ್ ಕಾಸ್ 90, ಸೊ ಕಾಸ್ 90 is 0 ಮಲ್ಟಿಪ್ಲೈಡ್ ಬೈ ಎನಿಥಿಂಗ್ is 0. ಸೊ ಪೊಟೆನ್ಷಿಯಲ್ ಅಟ್ ಎನಿ ಪಾಯಿಂಟ್ ಆನ್ ದಿ ಈಕ್ವಿಟೋರಿಯಲ್ ಲೈನ್ ಇಸ್ 0. ಯಾವುದೇ ಪೊಟೆನ್ಷಿಯಲ್ ಇರೋದಿಲ್ಲ. ಕಾರಣ ಇಷ್ಟೇ, ಇಲ್ಲಿ ನೋಡಿ, ಈಗ ಇದೊಂದು ಪಾಯಿಂಟ್ ಅಂತ ತೊಗೊಂಡಿದ್ದೀರಿ ಈಕ್ವಿಟೋರಿಯಲ್ ಲೈನ್ ಮೇಲೆ. ನೆಗೆಟಿವ್ ಚಾರ್ಜಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆಯೋ, ಪಾಸಿಟಿವ್ ಚಾರ್ಜಿಂದ ಈ ಪಾಯಿಂಟಿಗೆ ಅಷ್ಟೇ ಡಿಸ್ಟೆನ್ಸ್ ಇರುತ್ತೆ. ಸೊ ಡಿಸ್ಟೆನ್ಸ್ ಎರಡೂ ಕಡೆಗೆ ಸೇಮ್ ಆಯಿತು, ಚಾರ್ಜ್ ಕೂಡ ಸೇಮ್ ಇದೆ, ಆದರೆ ಒಂದು ಪ್ಲಸ್ಸು ಇನ್ನೊಂದು ಮೈನಸ್ಸು. ಸೊ ಸೇಮ್ ಡಿಸ್ಟೆನ್ಸ್ ಅಟ್ ದಿಸ್ ಪಾಯಿಂಟ್ ಫ್ರಮ್ ನೆಗೆಟಿವ್ ಚಾರ್ಜ್ ಆ್ಯಂಡ್ ಪಾಸಿಟಿವ್ ಚಾರ್ಜ್. ಸೊ ಇಲ್ಲಿ ಎಷ್ಟು ನೆಗೆಟಿವ್ ಪೊಟೆನ್ಷಿಯಲ್ ಇರುತ್ತೋ ಡ್ಯೂ ಟು ನೆಗೆಟಿವ್ ಚಾರ್ಜ್, ಅಷ್ಟೇ ಪಾಸಿಟಿವ್ ಪೊಟೆನ್ಷಿಯಲ್ ಡ್ಯೂ ಟು ಪಾಸಿಟಿವ್ ಚಾರ್ಜ್ ಇಲ್ಲಿರುತ್ತೆ. ಅವೆರಡನ್ನೂ ಆ್ಯಡ್ ಮಾಡಿದಾಗ ಯು ವಿಲ್ ಗೆಟ್ 0. ಅದನ್ನು ಮ್ಯಾಥಮೆಟಿಕಲಿ ಹೀಗೆ ತೋರಿಸ್ಬೋದು. ಸೊ ದಿಸ್ ಇಸ್ ಅಬೌಟ್ ಕಾನ್ಸೆಪ್ಟ್ ಆಫ್
electric potential at a point due to dipole.